ಎವರಿವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ದಿನ ನಮ್ಮ ಮನೆಯಲ್ಲಿ ಕೇದಾರೇಶ್ವರ ವ್ರತ. ಸಮಸ್ತ ನಾಡಿನ ಜನಗಳಿಗೂ ಈ ಒಂದು ದೀಪಾವಳಿ ಹಬ್ಬದ ಶುಭಾಶಯಗಳು. ನೋಡಿ, ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ನಾವು ವೈಭವದಿಂದ ಮತ್ತು ಸಡಗರದಿಂದ ನನ್ನ ತಮ್ಮ ನನ್ನ ಗೋವಿಂದ, ನನ್ನ ತಂಗಿ ಹಾಗೂ ಆತ್ಮೀಯರಾದ ಶಾರದಮ್ಮನವರು, ನಮ್ಮ ಮಕ್ಕಳೆಲ್ಲ ಬರಬೇಕಾಗಿತ್ತು, ಆದರೆ ಬರೋಕ್ಕಾಗಲಿಲ್ಲ. ಆದ ಕಾರಣ ಇವಾಗ ದೀಪವನ್ನು ಹಚ್ಚಿ ಈಗ ಪೂಜೆಯನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನಿಮ್ಮ ಮನೆಯಲ್ಲೂ ಯಾವ ರೀತಿ ಮಾಡಿದ್ರಿ ಅಂತ ಹೇಳಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೂಪ್ರಿ ವೀಕ್ಷಕರೇ, ನೋಡ್ತಾ ಇದ್ದೀರಲ್ಲ, ಈಗ ಅಭಿಷೇಕಕ್ಕೆ ರೆಡಿ ಮಾಡ್ತಾಯಿದ್ದೀವಿ. ನೀವು ಸಹ ನಿಮ್ಮ ಮನೇಲಿ ಯಾವ ರೀತಿ ಅಭಿಷೇಕ ಮಾಡಿದ್ರಿ, ಏನು ಮಾಡಿದ್ರಿ ಅಂತ ಅನ್ನೋದನ್ನು ಕಾಮೆಂಟಲ್ಲಿ ಹಾಕಿ. ಹಾಗೆ ಮತ್ತೊಮ್ಮೆ ಸಮಸ್ತ ನಾಡಿನ ಜನಗಳಿಗೂ ಈ ಒಂದು ದೀಪಾವಳಿ ಹಬ್ಬದ ಶುಭಾಶಯಗಳು. ಹಾಗೆ ಕತ್ತಲನ್ನು ಓಡಿಸಿ ಬೆಳಕನ್ನು ಎಲ್ಲರ ಮನೆಯಲ್ಲೂ ಆ ಲಕ್ಷ್ಮೀದೇವಿ ಬರಲಿ, ಎಲ್ಲರ ಕೋರಿಕೆಗಳನ್ನು ಈಡೇರಿಸಲಿ ಅಂತೇಳ್ಬಿಟ್ಟು ಈಗ ಪೂಜೆಯನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಪ್ರಿಯ ವೀಕ್ಷಕರೇ, ನೋಡಿ, ಮತ್ತೆ ಪೂಜೆ ಎಲ್ಲ ಆದಮೇಲೆ ಮತ್ತೆ ನಿಮಗೆ ತೋರಿಸ್ತೀನಿ. ನಿಮಗೆ ಏನೇನು ಕೋರಿಕೆಗಳು ಬೇಕೋ ಅದನ್ನೆಲ್ಲ ಕೋರ್ಕೊಂಡು ಸಮಸ್ತ ನಾಡಿನ ಜನಗಳು ಚೆನ್ನಾಗಿರಬೇಕು, ದೇಶ ಚೆನ್ನಾಗಿರಬೇಕು, ಸುಭಿಕ್ಷವಾಗಿರಬೇಕು. ರೈತರಾಗಲಿ ಅಥವಾ ದಾದಿರಾಗಲಿ, ಡಾಕ್ಟ್ರಾಗಲಿ, ಎಲ್ಲರಿಗೂ ಈ ಒಂದು ಆರೋಗ್ಯ, ಭಾಗ್ಯ, ಆಯುಷ್ಯನ ಕೊಟ್ಟು ಸಕಲ ಸಂಪತ್ತುಗಳನ್ನು ಕೊಟ್ಟು ಕಾಪಾಡಲಿ. ಮನೆಯಲ್ಲಿರುವಂಥ ಯಾವುದೇ ಒಂದು ವ್ಯಾಪಾರ ವೃದ್ಧಿ ಆಗೋದಾಗ್ಬೋದು, ಆಮೇಲೆ ಕೆಲಸಕ್ಕೆ ಹೋಗೋದಾಗ್ಬೋದು, ಏನೇ ಕೆಲಸ ಮಾಡ್ತಾಯಿದ್ರು ಆ ಸಕಲ ಕೆಲಸಗಳನ್ನು ಅವರ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಟ್ಟು ಆ ತಾಯಿ ಮಹಾಲಕ್ಷ್ಮಿ ಆ ಕೇದಾರೇಶ್ವರ ವ್ರತದಲ್ಲಿ ಆ ಮಹಾಕಾಳಿಯಾಗಿ, ಆದಿಪರಾಶಕ್ತಿಯಾಗಿ, ಕಂಚಿ ಕಾಮಾಕ್ಷಿಯಾಗಿ, ಮಧುರ ಮೀನಾಕ್ಷಿಯಾಗಿ, ನಮೋ ನಾರಾಯಣಿಯಾಗಿ, ಗಾಯತ್ರಿಯಾಗಿ, ಗಂಗಮ್ಮ ತಲ್ಲಿಯಾಗಿ, ಏಡಗರ ಕೈಗಾರಾಗಿ, ಹಾಗೆ ಪಾರ್ವತಿ ಪರಮೇಶ್ವರ ಸಮೇತ ಲಕ್ಷ್ಮೀ ಸಮರ್ಪಯಾಮಿ. ಕಲ್ಸಕ್ಕರೆಯನ್ನು ಹಾಕಿ ಮಧ್ಯಂ ಪಾನೀಯಂ ಸಮರ್ಪಯಾಮಿ. ನೀರನ್ನು ಅದ್ಕೊಂಡು ಪ್ರೋಕ್ಷಣೆ ಮಾಡಿ ಎಲೆಯಿಂದ ಮಧ್ಯಂ ಪಾನೀಯಂ ಸಮರ್ಪಯಾಮಿ. ಧೂಪಂ ಸಮರ್ಪಯಾಮಿ, ದೀಪಂ ಸಮರ್ಪಯಾಮಿ. ದೀಪವನ್ನು ಹಂಗೆ ತೋರಿಸಿ, ಹಂಗೆ ದೀಪಂ ಸಮರ್ಪಯಾಮಿ. ಓಂ ಕೇಶವಾಯ ನಮಃ. ಓಂ ಗೋವಿಂದಾಯ ನಮಃ. ಓಂ ಋಷಿಕೇಶಾಯ ನಮಃ. ಓಂ ವಾಮನಾಯ ನಮಃ. ಓಂ ತ್ರಿಮುಖಾಯ ನಮಃ. ಓಂ ದಾಮೋದರಾಯ ನಮಃ. ಓಂ ಸಂಕಷ್ಟಾಯ ನಮಃ. ವೆಂಕಟೇಶ, ಶ್ರೀನಿವಾಸ, ಪರಂಧಾಮ, ವೈಕುಂಠಧಾಮ, ಶ್ರೀರಾಮ ನಮೋ ನಮಃ. ರಾಧಾಕೃಷ್ಣ ನಮೋ ನಮಃ. ರುಕ್ಮಿಣೀ ನಮಃ. ಸತ್ಯಭಾಮ ನಮಃ. ಏಡಗರ ಕೈಗಾರ್ಗರಮ ದೇವತೆಯ ನಮಃ. ಅವಾಹಯಾಮಿ ಶರಣಂ ಮಮ. ಓಂ ಗಂಗಾಜಲಂ ಸಮರ್ಪಯಾಮಿ. ಭಕ್ಷ್ಯಭೋಜ ನೈವೇದ್ಯಂ ಸಮರ್ಪಯಾಮಿ. ಅಭಿಷೇಕವನ್ನು ಮಾಡಿ ಘಂಟಾನಾದವನ್ನು ಬಾರಿಸಿ ಕರ್ಪೂರಾರತಿಯನ್ನು ಬೆಳಗಿ ಮುಕ್ಕೋಟಿ ಗಣಪತಿ ಗಾಯತ್ರಿಯಿಂದ ಮುಕ್ಕೋಟಿ ದೇವತೆಗಳನ್ನು ಕರೆದು ಆಹ್ವಾನಿತರಾಗಿ ಬಂದಿದ್ದಾರೆ. ಈ ಒಂದು ಅಭಿಷೇಕವನ್ನು ಸ್ವೀಕರಿಸಿದ್ದಾರೆ. ಆ ಮಹಾಪ್ರಭು ಎಲ್ಲರಿಗೂ ಆರೋಗ್ಯ, ಭಾಗ್ಯ, ಆಯುಷ್ಯನ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ಒಂದು ಮಂಗಳಾರತಿಯನ್ನು ಎಲ್ಲ ಮುಕ್ಕೋಟಿ ದೇವತೆಗಳನ್ನು ಆಹ್ವಾನಿತರಾಗಿ ಬರಲಿ ಅಂತ ಗಂಟೆಯೊಂದಿಗೆ ಬಾರಿಸುತ್ತಾ ಮಂಗಳಾರತಿಯನ್ನು ಮಾಡ್ತಾ ಇದ್ದಾರೆ. ಸರ್ವೇ ಜನ ಸುಖಿನೋ ಭವಂತು. ಇಷ್ಟಾರ್ಥ ಸಿದ್ಧಿರುತ್ತೆ. ಧ್ಯಾಯವನ್ನು ಬೆಳಗ್ತಾ ಇದ್ದಾರೆ ಆರತಿ ಮೂಲಕ. ಆ ಕೇದಾರೇಶ್ವರ ಸ್ವಾಮಿ ಪಾರ್ವತಿ ಪರಮೇಶ್ವರಾಗಿ, ಗಣಪತಿ ಗಾಯತ್ರಿಯಾಗಿ, ಮುಕ್ಕೋಟಿ ದೇವತೆಗಳಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪೂಜೆಯಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡಿಕೊಡ್ತಾ ಎಲ್ಲರಿಗೂ ಆರೋಗ್ಯ, ಭಾಗ್ಯ, ಆಯುಷ್ಯನ್ನು ಕೊಟ್ಟು ಆ ಕೇದಾರೇಶ್ವರಿ ಸ್ವಾಮಿಯ ಒಂದು ಕೃಪಾ ಕಟಾಕ್ಷ ಎಲ್ಲರ ಮೇಲಿ ಇಲ್ಲಿ ಅಂತ ಬೆಳಗಿದ್ದಾಯಿತು. ಆ ದೇವರ ಮುಂದೆ ಅದನ್ನು ಸಮರ್ಪಣೆ ಮಾಡಿ ನೀರನ್ನು ಪ್ರೋಕ್ಷಣೆ ಮಾಡಿ ಎಲ್ಲ ದೇವರಿಗೂ ಸಮರ್ಪಯಾಮಿ. ಒಂದು ಹೂವನ್ನು ಹಾಕ್ಕೊಂಡು, ಹೂವನ್ನು ಅಥವಾ ಬಿಳೆದೆಲೆನೋ ಎಲ್ಲರಿಗೂ ನೋಡು ಅಲ್ಲಿ ಪ್ರೋಕ್ಷಣೆ ಮಾಡಿ ಸಮರ್ಪಯಾಮಿ ಅಂತೇಳಿ
ಧೂಪಂ ದೀಪಂ ಫಲಂ ನೈವೇದ್ಯಂ ಸಮರ್ಪಯಾಮಿ. ಧಾನ್ಯ ಲಕ್ಷ್ಮಿಗೆ ನೀವು ಧೂಪ ದೀಪ ಹಚ್ಚಿರೆ, ಕನಕ ಲಕ್ಷ್ಮಿಗೆ ನೀವು ನೈವೇದ್ಯವ ತನ್ನಿರೆ. ಆದಿಲಕ್ಷ್ಮಿ ದೇವಿಗೆ ಆರತಿಯ ಎತ್ತಿರೆ, ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ. ಬಲದ ಗಾಲು ಮುಂದೆ ಇಟ್ಟು ಹೊಸಿಲು ದಾಟಿ ಹಾರಮ್ಮ, ಭಾಗ್ಯದಾಯಿ ಮಾಂಗಲ್ಯೆ ಸೌಭಾಗ್ಯವ ತಾಳಮ್ಮ. ಹಾಲು ತುಪ್ಪ ಹೊಳೆ ಹರಿಸಿ ಹರ್ಷ ಸುಖವ ತಾರಮ್ಮ, ಹಾಲು ತುಪ್ಪ ಹೊಳೆ ಹರಿಸಿ ಹರ್ಷ ಸುಖವ ತಾರಮ್ಮ. ಧನ ಧಾನ್ಯವ ಕೊಟ್ಟು ಧನ ಧಾನ್ಯವ ಕೊಟ್ಟು ಸಂತಾನ ಕರುಣಿಸಮ್ಮ. ಆದಿಲಕ್ಷ್ಮಿ ದೇವಿಗೆ ಆರತಿಯ ಎತ್ತಿರೆ, ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ. ಕ್ಷೀರಾಬ್ದಿ ತನೆಗೆ ಆನಂದ ನಿಲಯ ವಿಷ್ಣು ಪ್ರಿಯೆ ಬಾರೇ, ಕಮಲ ನಯನ ನಿಜ ಕಮಲ ವದನೆ ಕಮಲಾಕ್ಷ ವಲ್ಲಭೆ ಬಾರೇ. ಪುಷ್ಪ ಸುಗಂಧಿನಿ ಅರುಣ ವಿಲೋಚಿನಿ ಕರುಣೆಯನ್ನು ತೋರೆ, ಅನಂತ ರೂಪಿಣಿ ಚಿರ ಸುಖದಾಯಿನಿ ಇಷ್ಟಾರ್ಥವನಿತಾರೆ. ಆದಿಲಕ್ಷ್ಮಿ ದೇವಿಗೆ ಆರತಿಯ ಎತ್ತಿರೆ, ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ. ಹೂಮಾಲೆ ಹಾಕಿರೆ, ಹೂಮಾಲೆ ಹಾಕಿರೆ. ಕರ್ಪೂರ ನೀರಾಜನಂ ಸಮರ್ಪಯಾಮಿ. ಕೇದಾರೇಶ್ವರಿ ಸ್ವಾಮಿಯೇ ನಮಃ. ಓಂ ರಥಪೂಜೆಯನ್ನು ಮಾಡಿದ್ದೀವಪ್ಪ. ಎಲ್ಲರಿಗೂ ಆರೋಗ್ಯ ಆಯುಷ್ಯನ್ ಕೊಟ್ಟು ಸಕಲ ಸಂಪತ್ತುಗಳನ್ನು ಕೊಟ್ಟು ಕಾದು ಕಾಪಾಡು ತಂದೆ. ಇವಪ್ಪ ಎಲ್ಲ ನೈವೇದ್ಯ ಸಮರ್ಪಯಾಮಿ, ಎಲ್ಲವನ್ನು ಕಜ್ಜಾಯಂ ಸಮರ್ಪಯಾಮಿ. ಈಗ ನಮ್ಮ ಪೂಜೆಯಲ್ಲಿ ಏನಾದರೂ ತಪ್ಪು ದೋಷಗಳಿದ್ದರೆ ಕ್ಷಮಿಸಿ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಎಲ್ಲರನ್ನು ಕಾಪಾಡು ತಂದೆ. ದೇಶ ಸುಭಿಕ್ಷವಾಗಿರಲಿ, ದೇಶವನ್ನು ಕಾಯುತ್ತಿರುವಂಥ ಪ್ರಜೆಗಳು ಸುಭಿಕ್ಷವಾಗಿರಲಿ. ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಒಂದು ಮನೆಯಲ್ಲಿ ನಡೆದಂಥ ಒಂದು ದೀಪಾವಳಿ ಹಬ್ಬವನ್ನು ನೀವು ಯಾವ ರೀತಿಯಾಗಿ ದೀಪಾವಳಿ ಆಚರಣೆ ಮಾಡಿದ್ರಿ ಅನ್ನೋದನ್ನು ನೀವು ಸಹ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಕಜ್ಜಾಯವನ್ನು ಮಾಡಿ ದಾರಗಳನ್ನು ಇಟ್ಟು ಎಲ್ಲ ಮಾಡಿದ್ದೀವಿ. ಅಷ್ಟೈಶ್ವರ್ಯಗಳಿಂದ ತುಂಬಿರಲಿ, ಅನ್ನಪೂರ್ಣೇಶ್ವರಿ ಮನೆಯಾಗಲಿ, ಸದಾಕಾಲ ಎಲ್ಲರೂ ಆರೋಗ್ಯ ಭಾಗ್ಯ ಆಯುಷ್ಯನ ಕೊಟ್ಟು ಮಕ್ಕಳು ಮಾಡುತ್ತಿರುವಂಥ ಎಲ್ಲ ಕೆಲಸಗಳು ಫಲಪ್ರದ ಆಗಲಿ, ವ್ಯಾಪಾರಗಳು ವೃದ್ಧಿ ಆಗಲಿ ಅಂತ ಹೇಳ್ತಾ ಈ ಒಂದು ಗೆಜ್ಜೆ ಮುಡಿಯನ್ನು ಕಟ್ಕೊಳ್ತಾ ಇದ್ದೀನಿ ತಾಯಿ. ಅಷ್ಟೈಶ್ವರ್ಯ ವರ್ಧಿಲ್ಲು ಮುದ್ದಾಕ.